ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗಾನಕೋಕಿಲೆ ಯಶ್ ಜಾನಕಿ ಅವರ ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ಒಂದು ಕಡೆ ಸಾರ್ವಜನಿಕರೆಲ್ಲ ಬಂದು ಮತ್ತು ಗಣ್ಯರು ಹಲವು ಮಠಗಳ ಮಠಾಧೀಶರು ಕೂಡ ಆಗಮಿಸಿ ಅಂತಿಮ ದರ್ಶನ ಪಡೆದುಕೊಂಡಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಅಪಾರ ಜನಸಮೂಹ ಆಲ್ರೆಡಿ ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿರುವಂತಹ ದೃಶ್ಯ. ಮಧ್ಯಾಹ್ನದ ತನಕ ಕೂಡ ಇಲ್ಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಸಾಯಂಕಾಲದ ಹೊತ್ತಿಗೆ ನವೀನ್ ಅವರ ಫಾರ್ಮ್ ಹೌಸಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅದು ಕೂಡ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಕಾರಣ ಭಾರತೀಯ ಚಿತ್ರರಂಗಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ, ಸಂಗೀತ ಲೋಕಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಮತ್ತು ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದ ಜನತೆಗೆ ಅವರು ಕೊಟ್ಟಿರುವಂತಹ ಕೊಡುಗೆ, ಇದೆಲ್ಲವನ್ನ ಕೂಡ ಬಹುತೇಕರು ನೆನಪು ಮಾಡಿಕೊಳ್ತಿದ್ದಾರೆ, ಸ್ಮರಿಸ್ಕೊಳ್ತಿದ್ದಾರೆ. ಈ ಕೊಡುಗೆಗಳನ್ನು ಕೊಟ್ಟು ಶರೀರ ಬಿಟ್ಟು ಹೋಗೋದಿದೆಯಲ್ಲ, ಅದು ಬಹಳ ಕಷ್ಟ ಅಂತ, ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಿದ್ದು. ತುಂಬ ಜನ ಅವರ ಜೊತೆಗೆ ಒಡನಾಟ ಹೊಂದಿರೋರು, ಇಷ್ಟು ವರ್ಷಗಳ ಸಿನಿ ಜರ್ನಿಯಲ್ಲಿ ಅಥವಾ ಸಂಗೀತ ಲೋಕದ ಆ ಪಯಣದಲ್ಲಿ ಜೊತೆಯಾದವರು ಹಲವರು. ಬಟ್ ಕನ್ನಡಿಗರಿಗೆ ಯಾಕಷ್ಟೊಂದು ಕನೆಕ್ಟ್ ಆಗಿದ್ದಾರೆ ಅಂದರೆ, ಕನ್ನಡದ ಹಾಡುಗಳನ್ನು ಹೆಚ್ಚಾಗಿ ಹಾಡಿದ್ದಾರೆ ಅನ್ನೋದಕ್ಕಿಂತ ಅಣ್ಣ ಅವರು ಅಂತ ಅಂದರೆ ನಮ್ಮ ಕರ್ನಾಟಕದ ಜನತೆಗೆ ಅದೆಷ್ಟು ಪ್ರೀತಿ ಅನ್ನೋದು ಬಹುತೇಕರಿಗೆ ಗೊತ್ತು. ಹಾಗಾಗಿ ಅವರ ಸಿನಿಮಾದ ಬಹುತೇಕ ಹಾಡುಗಳಿಗೆ ಯಶ್ ಜಾನಕಿ ಅವರ ಧ್ವನಿ ಇರ್ತಾ ಇತ್ತು ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಸೊ ಅಲ್ಲಿಂದ ಮತ್ತಷ್ಟು ಹತ್ತಿರ ಆಗ್ತಾ ಹೋಗ್ತಾರೆ ನಮ್ಮ ಕರ್ನಾಟಕದ ಜನತೆಗೆ. ಹಾಗಾಗಿ ಇವತ್ತು ಭಾವುಕ ವಿದಾಯ ಕನ್ನಡಿಗರಿಂದ ದೃಶ್ಯ ನೋಡ್ತಾ ಇದ್ದೀರಿ. ಬರೀ ಕರ್ನಾಟಕದ ಜನ ಮಾತ್ರ ಇವತ್ತು ಬಂದಿಲ್ಲ, ಪಕ್ಕದ ಆಂಧ್ರದಿಂದಲೂ ಕೂಡ ಸಾಕಷ್ಟು ಜನ ಅವರನ್ನು ನೋಡಬೇಕು, ಅಂತಿಮ ನಮನ ಸಲ್ಲಿಸಬೇಕು ಅಂತ ಆಗಮಿಸಿದ್ದಾರೆ. ಕಾರಣ ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಆಂಧ್ರ ಆಗಿರೋದ್ರಿಂದ ಆಂಧ್ರದ ಜನತೆಗೂ ಕೂಡ ಯಶ್ ಜಾನಕಿ ಅವರ ಮೇಲೆ ಅಪಾರ ಪ್ರೀತಿ ಮತ್ತು ಆ ಸಂಬಂಧ ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಅಲ್ಲಿಂದಲೂ ಕೂಡ ಸಾಕಷ್ಟು ಜನ ಆಗಮಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಿನ್ನೆ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಬಹುತೇಕರು ಅಲ್ಲಿಂದ ಆಗಮಿಸಿದ್ದಾರೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ. ಅದೇ ರೀತಿ ನಮ್ಮ ಭಾರತದಾದ್ಯಂತ ಯಾವುದೇ ಮೂಲೆಗೆ ಹೋದರೂ ಕೂಡ ಯಶ್ ಜಾನಕಿ ಅವರು ಅಷ್ಟು ಭಾಷೆಗಳಲ್ಲಿ ಹಾಡಿರೋದ್ರಿಂದ, 20ಕ್ಕೂ ಹೆಚ್ಚು ಭಾಷೆ ಅಂದರೆ ಒಂದೊಂದು ರಾಜ್ಯದಲ್ಲಿ ಆ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಜನರ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗಿದ್ದಾರೆ ಅಂತ. ಹಾಗಾಗಿ ಅವರ ಅಭಿಮಾನಿಗಳು ಇಡೀ ಭಾರತದ ಮೂಲೆಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಬರೀ ನಮ್ಮ ಭಾರತ ಮಾತ್ರ ಅಲ್ಲ, ಆಗ್ತಾನೆ ಒಬ್ರು ಹೇಳ್ತಾ ಇದ್ರು, ನಮ್ಮ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ನೀವು ಬೇರೆ ಬೇರೆ ದೇಶಗಳನ್ನು ನೋಡಿದ್ರೂ ಕೂಡ ನಮ್ಮ ಕನ್ನಡಿಗರು ಕೆಲಸ ಅರಸಿ ಹೋಗಿ ಅಥವಾ ನಮ್ಮ ದೇಶದವರು ಕೆಲಸ ಅರಸಿ ಹೋಗಿ ಬೇರೆ ಕಡೆ ನೆಲೆಗೊಂಡವರು ಯಶ್ ಜಾನಕಿ ಅವರನ್ನು ಕಳೆದುಕೊಂಡಿದ್ದೀವಿ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಭಾವುಕರಾಗಿದ್ದಾರೆ. ಅಮ್ಮನವರನ್ನು ಆ ರೀತಿ ಸ್ಮರಣೆ ಮಾಡ್ತಿದ್ದಾರೆ. ಬೇರೆ ದೇಶಗಳಲ್ಲೂ ಕೂಡ ಯಶ್ ಜಾನಕಿ ಅವರಿಗೆ ಅಪಾರ ಅಭಿಮಾನಿ ಸಮೂಹ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಯಾಕಂದರೆ ತುಂಬ ಜನ ನೀವು ಕಷ್ಟನೋ ಸುಖನೋ ಅಥವಾ ದುಃಖನೋ ಖುಷಿನೋ ಎಲ್ಲ ಸಮಯದಲ್ಲೂ ಕೂಡ ಹಾಡುಗಳನ್ನು ಕೇಳಿನೇ ಅದನ್ನು ಅನುಭವಿಸೋರು ಬಹುತೇಕ ಜನ ನಮ್ಮ ಮಧ್ಯೆ. ಹಾಗಾಗಿ ಹಾಡುಗಳು ಅಂತ ಬಂದಾಗ ಯಶ್ ಜಾನಕಿ ಅವರಿಗೆ ತುಂಬ ಜನ ಕನೆಕ್ಟ್ ಆಗ್ತಾರೆ ಅಂತ.